ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಒಂದು ಕಷಾಯ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಈ ಗ್ಯಾಸ್ಟ್ರಿಕ್ ಎನ್ನುವಂಥದ್ದು ಇಂದಿನ ಈ ಆಧುನಿಕ ಜೀವನಘಟ್ಟದಲ್ಲಿ ಈ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಸಾಮಾನ್ಯವಾಗಿ ಕಾಡುವಂಥ ಒಂದು ಸಮಸ್ಯೆ. ಈ ಗ್ಯಾಸ್ಟ್ರಿಕ್ ಈ ಸಮಸ್ಯೆ ಯಾಕೆ ಕಾಡ್ತದೆ ಅಂತ ಹೇಳಿದರೆ, ಈಗಿನ ಜೀವನ ಶೈಲಿ, ನಾವು ತಿನ್ನುವಂಥ ಆಹಾರ ಪದ್ಧತಿ, ಇವುಗಳಲ್ಲಿ ಉಂಟಾಗುವಂಥ ಈ ವ್ಯತ್ಯಾಸದಿಂದ ಈ ಗ್ಯಾಸ್ಟ್ರಿಕ್ ಕಾಡುವಂಥದ್ದು. ಇವತ್ತು ನಾನೊಂದು ಕಷಾಯವನ್ನು ಮಾಡಿ ನಿಮಗೆ ತೋರಿಸಲಿಕ್ಕಿದ್ದೇನೆ. ಈ ಕಷಾಯದಿಂದ ನಿಮಗೆ ಈ ಗ್ಯಾಸ್ಟ್ರಿಕ್ನಿಂದೊಂದು ಟೆಂಪರರಿ ಆ ಕ್ಷಣಕ್ಕೆ ಒಂದು ರಿಲೀಫ್ ಸಿಗ್ತದೆ. ಅದರಿಂದ ನಾವು ಶಾಶ್ವತವಾಗಿ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ, ಈ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಶಾಶ್ವತವಾಗಿ ನಿವಾರಿಸಬೇಕಂತ ಹೇಳಿದರೆ ನಮ್ಮ ಜೀವನ ಶೈಲಿ, ನಾವು ಸೇವಿಸುವ ಆಹಾರ, ಇದು ಎರಡು ಕಾರಣವಾಗಿರ್ತದೆ. ಆದರೆ ನಮಗೆ ಆ ಕ್ಷಣದಲ್ಲಿ ಉಂಟಾದಂಥ ಈ ಗ್ಯಾಸ್ಟ್ರಿಕನ್ನು ನಿವಾರಿಸಲಿಕ್ಕೆ ಈ ಕಷಾಯ ನಿಮಗೆ ಹೆಲ್ಪ್ ಮಾಡ್ತದೆ. ಯಾವ ರೀತಿಯಾಗಿ ಆ ಕಷಾಯವನ್ನು ಮಾಡೋದಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿಕೊಂಡು ಬರೋಣ. ಇವತ್ತಿನ ಈ ಕಷಾಯವನ್ನು ತಯಾರಿಸಲಿಕ್ಕೆ ನಾನಿಲ್ಲಿ 2 ಇಂಗ್ರೀಡಿಯೆಂಟ್ಸನ್ನು ತಗೊಂಡಿದ್ದೇನೆ. ನೋಡಿ, ಇಲ್ಲಿ 2 ಇಂಚ್ ಆಗುವಷ್ಟು ಶುಂಠಿ ಇದೆ, ಅದೇ ರೀತಿ 2 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇದೆ. ನಾನು ಇವಾಗ ಮೊದಲು ಈ ಶುಂಠಿಯನ್ನು ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ಜಜ್ಜಿಕೊಳ್ಬೇಕು. ಶುಂಠಿಯ ಸಿಪ್ಪೆ ಎಲ್ಲ ತೆಗಿಬೇಕು. ನೋಡಿ, ಇವಾಗ ಈ ಶುಂಠಿಯನ್ನು ನಾನು ಸ್ವಲ್ಪ ಜಜ್ಜಿಕೊಳ್ತಿದ್ದೇನೆ. ನಾವು ಪೂರ್ತಿಯಾಗಿ ಜಜ್ಜಿಕೊಳ್ಳೋದು ಬೇಡ, ನಾವು ಕುದಿಸುವಾಗ ಅದರ ರಸ ಬಿಡ್ತದೆ. ನೋಡಿ, ಇಷ್ಟು ಜಜ್ಜಿಕೊಂಡ್ರೆ ಸಾಕು. ಇವಾಗ ಅದನ್ನು ಪಕ್ಕ ಹಾಕಿ ತೆಗೆದಿಟ್ಟುಕೊಂಡಿದ್ದೇನೆ. ಇವಾಗ ನಾವು ಈ ಜೀರಿಗೆಯನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇವಾಗ ಒಂದು ಬಾಣಲೆಯನ್ನು ನಾನು ಒಲೆ ಮೇಲೆ ಇಡ್ತಿದ್ದೇನೆ. ನೋಡಿ, ಇವಾಗ ಇಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇದೆ. ಇವಾಗ ನಾವು ಈ ಜೀರಿಗೆಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಜೀರಿಗೆಲ್ಲ ಇದರಲ್ಲಿ ಚೆನ್ನಾಗಿ ಚಿಟಪಟ ಅಂತೇಳಿ ಸಿಡಿಬೇಕು. ಜೀರಿಗೆ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇವಾಗ ಜೀರಿಗೆಲ್ಲ ಫ್ರೈ ಮಾಡಿ ಆಗಿದೆ. ಇವಾಗ ನಾನೊಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಳ್ತಿದ್ದೇನೆ. ನೋಡಿ, ಇವಾಗ ಇದಕ್ಕೆ 2 ಲೋಟ ಆಗುವಷ್ಟು ನೀರನ್ನು ಹಾಕೊಳ್ತಿದ್ದೇನೆ. ನಾವು ಆವಾಗ ಜಜ್ಜಿಟ್ಟಿರುವಂತಹ ಶುಂಠಿಯನ್ನು ಇವಾಗ ಇದಕ್ಕೆ ಸೇರಿಸಿಕೊಳ್ಳುವ. ಅದೇ ರೀತಿ ಫ್ರೈ ಮಾಡಿದ ಜೀರಿಗೆ, ಇವಾಗ ನಾವು ಮುಚ್ಚಳವನ್ನು ಮುಚ್ಚಿ ಈ 2 ಲೋಟ ಇರುವ ನೀರು ಚೆನ್ನಾಗಿ ಕುದಿದು 1 ಲೋಟ ಆಗುವವರೆಗೆ ಇದನ್ನು ನಾವು ಕುದಿಸಿಕೊಳ್ಬೇಕು. ನೋಡಿ, ಇವಾಗ ಕಷಾಯ ಚೆನ್ನಾಗಿ ಕುದಿದು ನೋಡಿ, ಅದರ ಸತ್ವಗಳೆಲ್ಲ ನೀರಿಗೆ ಬಿಟ್ಟುಕೊಂಡಿದೆ. ನೋಡಿ, ಈಗ ನೀರಿನ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಕಷಾಯ ಕುದಿದು ಕೂಡ ನೋಡಿ, 2 ಲೋಟ ಇರುವಂಥ ಕಷಾಯ ಕುದಿದು ಇವಾಗ 1 ಲೋಟ ಆಗಿದೆ. ಇವಾಗ ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ನಮ್ಮ ಗ್ಯಾಸ್ಟ್ರಿಕ್ ನಿವಾರಣಾ ಕಷಾಯ ತಯಾರಾಗಿದೆ. ಈ ಶುಂಠಿ ಮತ್ತು ಈ ಜೀರಿಗೆ ಎಲ್ಲ ಚೆನ್ನಾಗಿ ಕುದಿದು ಈ ಕಷಾಯ ಒಳ್ಳೆ ಖಡಕ್ಕಾಗಿ ಬಂದಿದೆ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾದಾಗ ನಾವು ಈ ಕಷಾಯವನ್ನು ಸೇವಿಸ್ತಿದ್ದರೆ ನಮಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಪರಿಹಾರ ದೊರೆಯುತ್ತದೆ. ನಮಗೆ ಯಾವಾಗೆಲ್ಲ ಗ್ಯಾಸ್ಟ್ರಿಕ್ ಉಂಟಾಗ್ತದೋ ಅಂತಹ ಸಂದರ್ಭದಲ್ಲಿ ನಾವು ಈ ಅಡುಗೆ ಮನೆಯಲ್ಲಿ ಸಿಗುವಂತಹ ಈ 2 ವಸ್ತುಗಳನ್ನು ಬಳಸಿ ಕಷಾಯವನ್ನು ಮಾಡಿ ಸೇವಿಸ್ಬೋದು. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಯಾವ ರೀತಿಯಾಗಿ ಒಂದು ಕಷಾಯವನ್ನು ತಯಾರು ಮಾಡ್ಬೋದು ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳುತ್ತಾ ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ.